ನೂರಾರು ಕಾರಣಗಳು ಎಲ್ಲದೂ ಇದೆ ಅದರಲ್ಲಿ. ಆದರೆ ಚಿತ್ರರಂಗಕ್ಕೆ ಬರುವ ಹೊಸಬರ ಸಂಖ್ಯೆ ಕಮ್ಮಿ ಆಗಿಲ್ಲ. ಅಯ್ಯೋ ಏನೋ ಬರ್ತಾ ಇಲ್ವಾ, ಜನ ಬರ್ತಾ ಇಲ್ಲ, ಹಂಗಿಲ್ಲ. ತುಂಬ ಹೊಸ ಹೊಸ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಕಥೆಗಾರರು ಮತ್ತು ಸಂಭಾಷಣೆಗಳು, ಸಂಗೀತ ಎಲ್ಲರೂ ತುಂಬ ಜನ ಹೊಸರು ದಾಪುಗಾರಿಕೆ ಬರ್ತಾ ಇದ್ದಾರೆ. ಆದರೆ ಈ ದಾಂಗುಡಿ ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಗುಣಮಟ್ಟದಿದೆ ಮತ್ತು ಒಳ್ಳೆಯದನ್ನು ಸಕಾರಾತ್ಮಕವಾದನ್ನು ಎಷ್ಟನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಕೆಲವು ತಂಡಗಳು. ಹಾಗೆ ಸಕಾರಾತ್ಮಕವಾದನ್ನು ಒಳ್ಳೆಯದನ್ನು ಕೊಟ್ಟು ಇವತ್ತಿನ ಈ ತಲೆಮಾರಿಗೆ ಜನ್ಸಿಗೆ ಮ್ಯಾಚ್ ಆಗೋ ಥರದ್ದು ಪಿಕ್ಚರ್ ಮಾಡ್ತೀವಿ ಅಂತ ಹಠದ ಮೇಲೆ ನಿಂತ್ಕೊಂಡಿರೋದು ಈ ತಂಡ. ಮುಕುಂದ ನಿಲಯ ತುಂಬ ನಿಜವಾಗ್ಲೂ ಶ್ರಮ ವಹಿಸಿದ್ದಾರೆ. ಅವರು ಮೊದಲ ಬಾರಿಗೆ ನನಗೆ ಅವರು ಮತ್ತು ಹುಡುಗಿ ಹೀರೋಯಿನ್ ಇಬ್ಬರೂ 1.5-2 ವರ್ಷಗಳ ಹಿಂದೆ ನಟರಾಗಿ ಬಂದರು. ನಾನು ರಂಗಭೂಮಿ ಕಲಿಯಕ್ಕೆ ಬಂದಿದ್ದಾರೆ ಅಂತಲೇ ನನಗೆ. ಆದರೆ ಕಲಿಯುವಾಗ ಪೂರ್ಣವಾಗಿ ಶ್ರದ್ಧೆಯಿಂದ ರಂಗಭೂಮಿನೇ ಕಲಿತು, ಶಾಸ್ತ್ರೋಕ್ತ. ಅವರಿಗೆ ಮೇಕಪ್ಪು ಗೊತ್ತಿದೆ, ಕಾಸ್ಟ್ಯೂಮು ಗೊತ್ತಿದೆ, ಇದೆಲ್ಲ. ಆದರೆ ಮೇಕಪ್ಪು ಕಾಸ್ಟ್ಯೂಮು ಗೊತ್ತಿದ್ದವ್ರಿಗೆ, ಆ್ಯಕ್ಟಿಂಗ್ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಸಿನಿಮಾ ರಂಗದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿಬಿಡುತ್ತೆ ಅಂತಲ್ಲ. ಇಲ್ಲಿ ಬೇರೆ ಇನ್ನೊಂದು ಯಾರೂ ಕಾಣದ, ಯಾರಿಗೂ ಕಾಣಿಸದ, ಯಾವುದೋ ಮೂಲೆಯಲ್ಲಿ ಎಲ್ಲೋ ಇರುವಂಥ ಒಂದು ಸೂಕ್ಷ್ಮವಾದ ಅಂಶ ಮೇಲೊಂದು ಕೆಲಸ ಮಾಡ್ತಾ ಇರುತ್ತೆ. ಅದು ಅವರಿಗೆ ಒಲಿಲಿ. ಹಾಗಾಗಿ ಲವ್ ಸೀಸನ್ ಅನ್ನೋ ಚಿತ್ರ ಅವರ ಯಶಸ್ಸಿನ ಮೂಲಕ ಅವರಿಬ್ಬರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರಕ್ಕೆ ಸಿಗುವ ಯಶಸ್ಸಿನ ಮೂಲಕ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೀನಿ ನಾನು. ಎಲ್ಲರಿಗೂ ನಮಸ್ಕಾರ. ಮುಕುಂದ್ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಇವತ್ತು ನಿನ್ನ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಕ್ವಾಲಿಟಿ ಇದೆ, ಕಾಣಿಸ್ತಾ ಇದೆ ನಿಮ್ಮೆಲ್ಲರ ಶ್ರಮ. ರಂಗಭೂಮಿ ಬಗ್ಗೆ ಸಾರಿ ಹೇಳ್ಬಿಟ್ಟಿದ್ದಾರೆ. ಅವ್ರ ಮುಂದೆ ರಂಗಭೂಮಿ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಷ್ಟು ಅವರಷ್ಟು ಜ್ಞಾನ ನನಗಿಲ್ಲ. ನಾನಿನ್ನೂ ಅಬ್ಬೆಗಾಲ ಇಟ್ಕೊಂಡು ಬರ್ತಿರೋನು. ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇವ್ರುಗಳನ್ನ ನೋಡಿಕೊಂಡು ನಟನ ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಅನೇಕ ಪ್ರತಿಭೆಗಳನ್ನ ನಾಡಿಗೆ ಕೊಟ್ಟಂತಹ ಒಂದು ಆಕಾಶವಾಗಿ ನಿಂತು ತಾರೆಯರನ್ನ ಎರಚಿದ್ದಾರೆ ಇಡೀ ಕರ್ನಾಟಕದ ತುಂಬ. ಹಾಗೆ ಅದು ಎಲ್ಲೆಲ್ಲೋ ಬಿದ್ದು, ಅದು ಬಿತ್ತಿ ಬೆಳೆದು ಬೇರೂರಿ ಚೆನ್ನಾಗಿ ನೆಲೆಗಳಿಸ್ತಾ ಇದೆ. ಅದರ ಪ್ರಕಾಶ ಇನ್ನೊಂದಷ್ಟು ಜನ ಹೊಸ ಕಲಾವಿದರಿಗೆ ಇನ್ಸ್ಪೈರ್ ಮಾಡ್ತಾ ಇದೆ. ಇದೆಲ್ಲ ಆಗ್ಲಿ. ಎಲ್ಲ ಹೊಸ ಪ್ರತಿಭೆಗಳಲ್ಲಿ ಯಾರಿದ್ದಾರೆ ಎಲ್ರಿಗೂ ನನ್ನ ಅಭಿನಂದನೆಗಳು. ಮತ್ತು ಮುಖ್ಯವಾಗಿ ಅಫ್ಕೋರ್ಸ್ ನಾವೆಲ್ಲ ಶುಭಾಶಯಗಳನ್ನ ಕೊಡ್ತೀವಿ, ಎಲ್ಲವೂ ಆಗುತ್ತೆ. ಒಂದು ಆತಂಕ ಎಲ್ಲರ ಕಣ್ಣಲ್ಲೂ ನಾನು ನೋಡ್ತಾ ಇದ್ದೀನಿ. ಕಷ್ಟ ಇದೆ. ಆದ್ರೆ ಈ ತಂಡಕ್ಕೆ ನಮ್ಮ ಮಾಧ್ಯಮದ ಮಿತ್ರರು ಗೊತ್ತು ಏನ್ ಮಾಡ್ಬೇಕು ಈ ಸಿನಿಮಾನ, ಅವ್ರು ಎಷ್ಟು ಎಂಕರೇಜ್ ಮಾಡ್ಬೇಕು ಅಂತ ನಾವು ಕೇಳಬೇಕಾಗಿಲ್ಲ. ಅವ್ರಿಗೆ ಗೊತ್ತು, ಅವ್ರು ಮಾಡ್ತಾರೆ ಕನ್ನಡ ಸಿನಿಮಾ ಅಂತ. ಆದ್ರೆ ನಾನು ನಿಮ್ಮಗಳಿಗೆ ಹೇಳ್ಬೇಕೇನಂತಂದ್ರೆ, ತುಂಬಾ ಆತಂಕ ಪಡ್ಬೇಡ್ರಪ್ಪ, ಏನು ಮಾಡಕ್ಕಾಗಲ್ಲ. ಏನಾಗುತ್ತೆ, ಈಗ ಆಲ್ರೆಡಿ ನೀವು ಗೆದ್ದಿದ್ದೀರಿ. ಒಂದು ಸಿನಿಮಾ, ಒಂದು ಕೃತಿ, ಒಂದು ಕಲಾಕೃತಿಯನ್ನು ಕಟ್ಟಿಕೊಟ್ಟಿದ್ದಾಗಿದೆ. ಆತಂಕ ನಿಲ್ಲಿಸಿ ಸಾಕು. ನೋಡಿ, ಕಲ್ಲನ್ನು ಸಮುದ್ರಕ್ಕೆ ಎಸೆಯುವುದಷ್ಟೇ ನಮ್ಮ ಕೆಲಸ. ಅದು ಎಬ್ಬಿಸುವ ಅಲೆಗಳ ಮೇಲೆ ನಮ್ಮ ನಿಯಂತ್ರಣವಿಲ್ಲ ಅಂತ ಇದೆ ವಿಷಯ. ಎಬ್ಬಿಸಿದ್ದೀರಿ, ಹಾಕ್ತಾ ಇದ್ದೀರಿ, ಆಗ್ಲಿ. ಯಾಕೆ ಅಂತಂದ್ರೆ ಬಹುಶಃ ನಾನು ಹೇಳ್ತೀನಿ ಕೇಳಿ, ಏನೇ ಬಂದ್ರು ಎದುರಿಸಿ. ಒಂದು ಕಲಾಕೃತಿ ಮಾಡಿ ಆಗಿದೆ ನಿಮ್ದು, ಏನೇ ಬಂದ್ರು ಎದುರಿಸಬೇಕು. ಮತ್ತು ಅದು ಬಹುಶಃ ಇವತ್ತು ನಿಮಗೆ ಈ ಕೂಡಲೇ ಅದರ ಬೆಳೆ ಫಲ ಸಿಗದೆ ಇರ್ಬೋದು, ಇನ್ಯಾವತ್ತೂ ಸಿಗ್ತಾ ಹೋಗ್ಬೋದು. ಹೆದರಬೇಡಿ, ಆಗೋಗಿದೆ. ಬಿಂದಾಸಗೆ, ಸಂತೋಷವಾಗಿ, ಒಂದು ಪ್ರಾಮಾಣಿಕತೆ ಮಾತ್ರ ಗೆಲ್ಲೋದಿಲ್ಲ. ಅದಂತೂ ಕನ್ನಡಿಗರು, ಪ್ರೇಕ್ಷಕರು ಹೊರಹೆಚ್ಚಿ ನೋಡ್ಬಿಟ್ಟಿದ್ದಾರೆ. ಎಂತ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರು ಕೂಡ ಕಂಟೆಂಟ್ ಸರಿ ಇಲ್ಲ ಅಂತಂದ್ರೆ, ಕೆಲವೊಂದೇನೋ ಇದಲ್ಲ ಅಂತಂದ್ರೆ ಬರ್ತಾ ಇಲ್ಲ ಜನಕ್ಕೆ. ಹಾಗಂತ ಚೆನ್ನಾಗಿರೋ ಸಿನಿಮಾಗಳು ಬಂದು ಎಂಕರೇಜ್ ಮಾಡ್ಬಿಟ್ಟಿದ್ದಾರೆ ಅಂತನೂ ಅಲ್ಲ. ಇಲ್ಲಿ ಅನೇಕ ಕಾರಣಗಳಿವೆ. ಸಾಮಾಜಿಕ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕಾರಣ ಒಂದು ಸಿನಿಮಾ ಗೆಲ್ಲೋದಕ್ಕೆ ಅಥವಾ ಸೋಲೋದಕ್ಕೆ. ಕಂಟೆಂಟ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಎಲ್ಲಾ ಫ್ಯಾಕ್ಟರ್ಸ್ಗಳು ಆಗ್ತಿರೋದ್ರಿಂದ ನಿಮ್ಮ ಪ್ರಯತ್ನ ನೀವು ಪಟ್ಟಿದ್ದೀರಿ, ಪ್ರಾಮಾಣಿಕವಾಗಿದ್ದೀರಿ. ಹಾಗೆ ಇರಿ. ಅದು ಏನಾದ್ರೂ ಅಲ್ಲಾಡಬೇಡಿ. ಇಲ್ಲಿ ನೆರೆದಿರುವಂತ ಪತ್ರಿಕಾ ಮೀಡಿಯಾ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಹಾಗೆ ಮಂಡ್ಯ ರಮೇಶ್ ಸರ್ ಇದ್ದಾರೆ, ಜಯತೀರ್ಥ ಸರ್ ಇದ್ದಾರೆ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ. ನಿರ್ಮಾಪಕರು ಬಂದಿಲ್ಲ, ಬರ್ತಾರೆ. ಅಂದ್ರೆ ನಿರ್ದೇಶಕನಾಗಿ ನಾನು ಆಲ್ರೆಡಿ ಗೆದ್ದಾಯ್ತು, ಅದು ನನ್ನ ಮನಸ್ಸಲ್ಲಿ ಇದೆ. ಯಾಕೆ ಅಂದ್ರೆ ಈಗ ಮಂಡ್ಯ ರಮೇಶ್ ಸರ್ ಅಂತ, ರಾಜೇಶ್ ನಟರಂಗ್ ಸರ್ ಅಂತ, ಮತ್ತೆ ಸಂಗೀತ ಅನಿಲ್ ಮೇಡಮ್ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ, ಮತ್ತೆ ಅಷ್ಟು ಸಿನಿಮಾ, ಒಳ್ಳೊಳ್ಳೆ ಸಿನಿಮಾನ ನಿರ್ದೇಶನ ಮಾಡಿರುವಂತ ಜಯತೀರ್ಥ ಸರ್ನ, ಇವಿಷ್ಟು ಜನನ ನಿರ್ದೇಶನ ಮಾಡಿದೀನಿ ಅನ್ನೋ ಒಂದು ಹೆಮ್ಮೆ ಇದೆಯಲ್ಲ, ಅವ್ರ ಕೈಲೆಲ್ಲ ಒಂದು ಬೇಷ್ ಅನ್ಸ್ಕೊಂಡಿದೀನಲ್ಲ. ಇಲ್ಲಿ ನಾನು ಗೆದ್ದಾಯ್ತು ನಿರ್ದೇಶಕನಾಗಿ. ಈ ಜುಲೈ 3ನೇ ತಾರೀಕು ಅನೌನ್ಸ್ ಆಗಿ ಸಿನಿಮಾ ಬಿಡುಗಡೆ ಹೊಸ್ತಿಲಿನಲ್ಲಿದೆ. ನಿರ್ಮಾಪಕರು ನನಗೆ ಹೇಳಾಯ್ತು, ನಮ್ಮ ಸಂಸ್ಥೆಗೆ ಒಂದೊಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ದೀರಾ ನಿರ್ದೇಶಕರೇ, ನನ್ ಮನ್ಸಿಗೆ ತೃಪ್ತಿ ಆಯ್ತು ಅಂತ.
ಮೊದಲು ನಿರ್ದೇಶಕನಾಗಿ ನಾನು ತೃಪ್ತಿ ಪಡಿಸ್ಬೇಕಾಗಿರೋದು ಫಸ್ಟ್ ನಿರ್ಮಾಪಕರನ್ನ, ಅದಾದ್ಮೇಲೆ ನೆಕ್ಸ್ಟ್ ಅಂತ ನಮ್ಮ ಅಭಿಮಾನಿಗಳನ್ನ, ಕಲಾಭಿಮಾನಿಗಳನ್ನ, ಮೀಡಿಯಾದವ್ರನ್ನ, ಇವ್ರನ್ನೆಲ್ಲ ನಾವು ಮುಂದೆ ಇಡಬೇಕಾಗತ್ತೆ. ಹಾಗಾಗಿ ಆ ಒಂದು ಖುಷಿ ಇದೆ ನನಗೆ. ಈಗ ಗೆಲ್ಬೇಕಾಗಿರೋದು ಮುಖ್ಯವಾಗಿ ನಿರ್ಮಾಪಕರು. ಅಂದ್ರೆ ಇವಾಗಿನ ಕಾಲಘಟ್ಟದ ಪರಿಸ್ಥಿತಿ ಏನೇನಿದೆ ಸಿನಿಮಾದು ಎಲ್ಲ ಹೇಳಿದ್ದಾರೆ ಹಿರಿಯರ್ ಆಗಿ, ನಾನೇನು ಹೇಳ್ಬೇಕಾಗಿಲ್ಲ. ದಯವಿಟ್ಟು ನಾನು ಕಲಾಭಿಮಾನಿಗಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿದೆ, ಒಂದೊಳ್ಳೆ ಸಿನಿಮಾ ಮಾಡಿದೀವಿ, ನೀವು ಥಿಯೇಟರ್ಗೆ ಬನ್ನಿ, ಬಂದಾದ್ಮೇಲೆ ನಿಮ್ ಮನ್ಸನ್ನ ಗೆಲ್ತೀನಿ ಅನ್ನೋ ಭರವಸೆ ನಮಗಿದೆ. ಆ ತರದೊಂದು ವಿಚಾರನ ಇಟ್ಕೊಂಡು ನಾನು ಆಲ್ರೆಡಿ ಟೀಸರ್, ಸಾಂಗ್ಸ್ ಎಲ್ಲರೂ ನೀವು ನೋಡಿದೀರಾ, ಕೇಳಿದೀರಾ, ಅದ್ರಲ್ಲೇ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಉಟ್ಕೊಂಡಿದೆ ಅನ್ಕೊಂತೀನಿ. ಹಾಗಾಗಿ ಜುಲೈ 3ನೇ ತಾರೀಕು ಬಂದು ಸಿನಿಮಾ ನೋಡಿ, ನಿಮಗೆ ಸಿನಿಮಾ ಇಷ್ಟ ಆದ್ರೆ ಒಂದು 4 ಜನಕ್ಕೆ ಹಂಚಿ. ಏನಕ್ಕಂದ್ರೆ ಪಬ್ಲಿಸಿಟಿಲಿ ನಂಬರ್ 1 ಪವರ್ ಇರುವಂತ ಪಬ್ಲಿಸಿಟಿ ಏನು ಅಂದ್ರೆ ಮೌತ್ ಟಾಕ್. ಮೌತ್ ಪಬ್ಲಿಸಿಟಿ ಮುಂದೆ ಯಾವುದೂ ಇಲ್ಲ. ಸೊ ಹಾಗಾಗಿ ನೀವು ಬಂದು ಸಿನಿಮಾ ನೋಡಿದಾಗ ಪ್ರೇಕ್ಷಕರಾಗಿರ್ಬೋದು, ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು 4 ಬರಹಗಳನ್ನ ಬರ್ದಾಕೋದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ನಿಮ್ಗೆ ಏನ್ ಇಷ್ಟ ಆಯ್ತು, ಏನ್ ಜನಕ್ಕೆ ತಲುಪ್ಸಕೊಟ್ಟಿದೀವಿ, ಅದನ್ನ ನೀವೊಂದು ಚಿಕ್ಕದಾಗಿ ಸಂಕೀರ್ಣವಾಗಿ ಹೇಳೋದಾಗಿರ್ಬೋದು, ಒಂದು ವಿಡಿಯೋ ಮಾಡಿ. ಇದು ಮಾಡಿದ್ರೆ ಖಂಡಿತ ನಮಗೆ ನೀವು ಬೆಂತಟ್ಟಿ ಮುಂದೆ ತಳೆದಂಗೆ. ಸೊ ಹಾಗಾಗಿ ಜುಲೈ 3ನೇ ತಾರೀಕು ಸಿನಿಮಾ ಬಿಡುಗಡೆ ಮಾಡ್ತಾ ಇದೆ. ಮೊದಲಿಗೆ ಹಿರಿಯರನ್ನ ನೆನೆಸ್ಕೊಂಡು ನನ್ನ ಮಾತನ್ನ ಶುರು ಮಾಡ್ತೀನಿ. ಇಲ್ಲಿ ಬಂದಿರುವಂತಹ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗಿಟ್ಕೊಳ್ಳಿ ಮೈಕ್ ಹತ್ರ. ಮತ್ತೆ ನಮ್ಮ ಗುರುಗಳಾದಂತ ಮಂಡ್ಯ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಕಲ್ತಿದ್ದೀನಿ ನಿಮ್ಮಿಂದ. ಶೂಟಿಂಗ್ ಟೈಮ್ ಅಲ್ಲೂ ತುಂಬಾ ಸಪೋರ್ಟ್ ಮಾಡಿ, ತುಂಬಾ ಈಗ ನಟನದಲ್ಲಿ ಏನೇನ್ ಕಲಿತೆ ಅದನ್ನ ಇಲ್ಲಿ ಯೂಸ್ ಮಾಡ್ಕೊಡ್ತಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಜಯತೀರ್ಥ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಮಾತಾಡಿದೀವಿ, ತುಂಬಾ ಡಿಸ್ಕಸ್ ಮಾಡಿದೀವಿ ಸಿನಿಮಾಗಳ ಬಗ್ಗೆ, ತುಂಬಾ ಕಲ್ಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನೀವು ಅಷ್ಟೇ ಸರ್, ಟೈಮ್ ಕೊಟ್ಟು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ, ಮತ್ತೆ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್. ಲವ್ ಸೀಸನ್ಸ್ ಸಿನಿಮಾ ನಮಗೆ ಒಂದು ಸಿನಿಮಾ ಅಲ್ಲ, ಇದು ನಮ್ಮ ಕನಸು. ಇವತ್ತು ಕನಸು ಟ್ರೈಲರ್ ಆಗಿ ನಿಮ್ ಮುಂದೆ ಬಂದಿದೆ. ಇದು ನಮ್ಮ ಹಾರ್ಡ್ ವರ್ಕ್, ಇದು ನಮ್ಮ ಪ್ರೀತಿ, ಮತ್ತೆ ಇದು ನಮ್ಮ ಟೀಮ್ ನ ಎಫರ್ಟ್. ದಯವಿಟ್ಟು ನೋಡಿ, ಥಿಯೇಟರ್ಗೆ ಬರುತ್ತೆ ಜುಲೈ 3ನೇ ತಾರೀಕು. ಸಾಂಗ್ಸ್ ಅಥವಾ ಟೀಸರ್ಸ್, ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ. ನೋಡಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಥಿಯೇಟರ್ಗೆ ಬನ್ನಿ, ನಮಗ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿನಿಮಾ ಗೆಲ್ಲೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲಲ್ಲ, ಅದು ಆಡಿಯನ್ಸ್ ಹೃದಯದಲ್ಲಿ ಗೆಲ್ಬೇಕು, ಹೃದಯದಲ್ಲಿ ಸ್ಥಾನ ಪಡಿಬೇಕು. ಆ ಸ್ಥಾನ ಪಡೆಯುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಮಂಡ್ಯ ರಮೇಶ್ ಸರ್ಗೆ, ಜಯತೀರ್ಥ ಸರ್ಗೆ, ಸಂಗೀತ ಮೇಡಮ್ಗೆ, ಮತ್ತೆ ನನ್ನೆಲ್ಲ ಸಿನಿಮಾ ಮಿತ್ರರಿಗೆ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ನಾಯಕನ ಸ್ನೇಹಿತನಾಗಿ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಖಂಡಿತವಾಗ್ಲೂ ಒಂದು ವಿಶೇಷ ಸಿನಿಮಾ. ಯಾಕಂದ್ರೆ ಎಲ್ಲ ನಿರ್ದೇಶಕರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು, ಕಮರ್ಷಿಯಲ್ ಸಿನಿಮಾ, ಫಸ್ಟ್ ಸಿನಿಮಾ ಕಮರ್ಷಿಯಲ್ ಮಾಡಿದ್ರೆ ನೆಕ್ಸ್ಟ್ ಒಬ್ಬ ಸ್ಟಾರ್ ನಟನ ಡೇಟ್ ತಗೊಂಡು ದೊಡ್ಡದಾಗಿ ಲಾಂಚ್ ಮಾಡಬಹುದು, ದೊಡ್ಡದಾಗಿ ನಾನು ಲಾಂಚ್ ಆಗ್ತೀನಿ ಅಂತ ಯೋಚನೆ ಮಾಡ್ತಾರೆ. ಅಂತ ಒಂದು ಇದರಲ್ಲಿ ಒಂದು ಒಳ್ಳೆ ಭಾವನಾತ್ಮಕ ಸಿನಿಮಾನ ಆಡಿಯನ್ಸ್ಗೆ ಕೊಡಬೇಕು ಅಂತ ಯೋಚನೆ ಮಾಡೋದು ತುಂಬಾ ಕಷ್ಟ. ಆ ತರದೊಂದು ಭಾವನಾತ್ಮಕ ಸಿನಿಮಾ. ಫಸ್ಟ್ ಹಾಫ್ ಒಂದು ಎಲ್ಲರಿಗೂ ಯೂತ್ಸ್ಗೆಲ್ಲ ಕನೆಕ್ಟ್ ಆಗೋ ತರ ಹೋದ್ರೆ, ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ಎಮೋಷನಲಿ ಹೋಗಿ ಮುಕುಂದ್ ಅವ್ರು ಹೇಳ್ದಂಗೆ ಒಂದು ಮಾರಲ್ ವ್ಯಾಲ್ಯೂನ ತಗೊಂಡ್ಬರ್ತೀವಿ. ಆ ತರದ್ದು ಮಾರಲ್ ವ್ಯಾಲ್ಯೂನ ಕೊಡೋ ಸಿನಿಮಾಗಳು ಕಮ್ಮಿ. ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬರಲ್ಲ, ಯಾಕಂದ್ರೆ ಬರೀ ಬಡಿ ಇರುತ್ತೆ, ಬರೀ ಗನ್ಸು ಫೈಟ್ಸ್ ಈ ತರದ್ದು ಇರುತ್ತೆ ಅನ್ಬಿಟ್ಟು ಎಷ್ಟೋ ಜನ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಬರಲ್ಲ. ಅಪ್ಪು ಸರ್ ಇದ್ದಿದ್ದ ಕಾಲದಲ್ಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಬರ್ತಾ ಇದ್ರು, ಆ ತರ ಸಿನಿಮಾಗಳು ಅಪ್ಪು ಸರ್ ಮಾಡ್ತಾ ಇದ್ರು. ಸೊ ಈಗಿನ ಒಂದು ಕಾಲಘಟ್ಟದಲ್ಲಿ ಈ ತರದ ಸಿನಿಮಾಗಳು ಬಂದ್ರೆ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದೇನೋ ಒಂದು ಅರ್ಥಪೂರ್ಣವಾದ ಒಂದು ವಿಷಯನ ತಗೊಂಡೋಗ್ಬೇಕು ಮನೆಗೆ. ಆ ತರದ ಒಂದು ಸಿನಿಮಾಗಳಿಗೆ ಕಾಯ್ತಾ ಇರ್ತಾರೆ. ಆ ತರದ ಒಂದು ಸಿನಿಮಾ. ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದಿರೋದು ಬಹಳ ಖುಷಿ ಆಗ್ತಿದೆ. ಹಾಗೆ ನಮ್ಮ ಗುರುಗಳು ಮಂಡ್ಯ ರಮೇಶ್ ಸರ್, ಬಹಳ ಕಲ್ತಿದೀವಿ ಅವ್ರ ಜೊತೆಲಿ. ನಾವು ಥಿಯೇಟರ್ ಅವ್ರ ಹತ್ರ ಕಲಿಬೇಕಾದ್ರೆ ಆಸ್ ಎ ಪರ್ಸನ್, ಅವರು ಥಿಯೇಟರ್ ಪರ್ಸನ್ ಆಗಿ ಹೇಗಿರ್ತಾರೆ ಅನ್ನೋದು ನಾವು ನೋಡಿದ್ವಿ ಥಿಯೇಟರ್ ಅಲ್ಲಿ. ಆಸ್ ಎ ಸಿನಿಮಾ ಆರ್ಟಿಸ್ಟ್, ಒಂದು ಕ್ಯಾಮ್ರಾ ಮುಂದೆ ಅವ್ರು ಹೇಗಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ನಮ್ಮ ಸಿನಿಮಾಗೆ ನಾವು ಥಿಯೇಟರ್ ಮಾಡುವಾಗ್ಲೇ ನಾವು ಅವ್ರ ಜೊತೆ ಇಲ್ಲ, ಇವ್ರನ್ನ ನಮ್ಮ ಸಿನಿಮಾದಲ್ಲಿ ಮಾಡ್ಬೇಕು ಅನ್ನೋದು ನಮ್ಗೆ ಆಗ್ಲೇ ತಲೆಯಲ್ಲಿತ್ತು. ಯಾವಾಗ ನಮ್ಗೆ ನಮ್ಮ ಕೋರ್ಸ್ ಫಿನಿಶ್ ಆಗುತ್ತೆ, ನಂತರ ಕ್ಯಾಸ್ಟಿಂಗ್ ಎಲ್ಲ ಮಾಡುವಾಗ ನಾವು ಅಪ್ರೋಚ್ ಮಾಡ್ತೀವಿ ಡೈರೆಕ್ಟರ್ಗೆ. ಸೊ ನಾವು ಸ್ಟೋರಿ ಹೇಳಕ್ ಹೋಗಿದಾಗ ಅವರು, ನಮ್ಗೊಂಥರ ಭಯ ಇತ್ತು, ಹೇಗೆ ತಗೊಳ್ತಾರಾ ಇಲ್ವಾ, ಒಪ್ಕೊಳ್ತಾರಾ ಅನ್ನೋದು ತುಂಬಾ
ಏನೋ ನನಗೂ ಮತ್ತೆ ಮುಕುಂದ್ ಅವ್ರಿಗೆ ಡೌಟ್ ಇತ್ತು, ನಮ್ಮ ಗುರುಗಳು ಎಲ್ಲೋ ಒಂದ್ ಕಡೆ ಒಪ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇತ್ತು. ಬಟ್ ಹೋಗಿ ಕತೆ ಹೇಳಿದಾಗ ನಿಜವಾಗ್ಲೂ ತುಂಬಾ ಖುಷಿ ಪಟ್ರು ಅವರು. ಅಂಡ್ ಅವ್ರು ನಮ್ಮ ಗುರುಗಳಾಗಿ ನಮ್ಮ ಸಿನಿಮಾದಲ್ಲಿ ನಾವು ಅವ್ರ ಜೊತೆಯಲ್ಲಿ ಅಭಿನಯಿಸೋದು ಬಹಳ ಬಹಳ ಖುಷಿ ಇದೆ ನಮ್ಗೆ. ಹಾಗೆ ಅವರು ಸೆಟ್ ಅಲ್ಲಿ ಕೂಡ ಅಷ್ಟೇ, ಬಂದಾಗ ಒಂದು ಹಿರಿಯ ನಟ, ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ, ಸೀರಿಯಲ್ ಮಾಡಿದೀನಿ ಅನ್ನೋ ಒಂದು ಅಹಂ ಇಲ್ಲ. ಅವರು ಹೊಸಬ್ರೇನೋ ನಮ್ ಜೊತೆಲಿ, ನಾವು ಹೇಗೆ ಡೆಬ್ಯೂ ಸಿನಿಮಾ ಮಾಡ್ತಿದೀವಿ ಅವರು ಹೊಸಬ್ರೇನೋ ಅನ್ನೋಷ್ಟು ಸಹಜವಾಗಿದ್ರು ಅವ್ರ ಸೆಟ್ ಅಲ್ಲಿ. ಅದು ಬಹಳ ಖುಷಿ ಕೊಡ್ತು ನನ್ಗೆ. ನಾನು ಹತ್ರದಿಂದ ನೋಡಿದಾಗ ಹೀಗೂ ಇರ್ತಾರ ಅಂತ ಅನ್ನೋಷ್ಟು. ಸರ್ ತುಂಬಾ ಕಲ್ತಿದೀವಿ ನಿಮ್ಮಿಂದ. ಯಂಗ್ಸ್ಟರ್ಸ್ಗೆ ತುಂಬಾ ತಗೊಳ್ಳುವಂಥದ್ದು ತುಂಬಾ ಇರುತ್ತೆ. ಸೀನಿಯರ್ ಆರ್ಟಿಸ್ಟ್ಗಳನ್ನ ನೋಡಿ ನಾವು ಇವ್ರ ತರ ಇರ್ಬೇಕು, ಇಷ್ಟೇ ಸಹಜವಾಗಿರ್ಬೇಕು ಅನ್ನೋಷ್ಟು ಅಂಶಗಳನ್ನ ನಾವು ತಗೊಳ್ಬೇಕು ಯೂಶಲಿ. ಸೊ ಆ ತರ ಸರ್ ನಿಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಅಂಶಗಳನ್ನ ನಾವು ಯಾವಾಗ್ಲೂ ನಾವು ಇನ್ಸ್ಪೈರ್ ಮಾಡ್ತಾನೆ ಇರ್ತೀವಿ. ಹಾಗೆ ನಮ್ಮ ಗುರುಗಳು ಅಂತ ಹೇಳ್ಕೊಳಕ್ಕೆ ನನ್ಗೆ ಬಹಳ ಹೆಮ್ಮೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಒಪ್ಕೊಂಡು ನಮ್ಮ ಸಿನಿಮಾದಲ್ಲಿ ನೀವು ಒಬ್ರು ಪಾರ್ಟ್ ಆಗಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಜಯತೀರ್ಥ ಸರ್, ನಾನು ಅವ್ರನ್ನ ನಮ್ಮ ಸೆಟ್ ಅಲ್ಲಿ ನೋಡಿದಾಗ ಒಂಥರ ನನ್ಗೆ ತುಂಬಾ ಇಷ್ಟವಾದ ಸಿನಿಮಾ ಅವ್ರದ್ದು ಬೆಲ್ ಬಾಟಮ್ ಸಿನಿಮಾ. ನನ್ಗೆ ಅದೊಂದು ವಿಭಿನ್ನ ಶೈಲಿಯಾದ ಸಿನಿಮಾ. ನನ್ಗೆ ಅದು ನೋಡಿದಾಗ ಎಷ್ಟು ಚಂದ ಇದೆ, ನನ್ಗೆ ಬಹಳ ಇಷ್ಟ. ನನ್ಗೆ ಅವರ ಡೈರೆಕ್ಷನ್ ಅಲ್ಲಿ ನನ್ಗೆ ತುಂಬಾ ಇಷ್ಟವಾದ ಸಿನಿಮಾ ಅಂದ್ರೆ ಬೆಲ್ ಬಾಟಮ್ ಸಿನಿಮಾ. ಸರ್ ನೀವು ಕೂಡ ನಮ್ಮ ಸಿನಿಮಾ ಅಪ್ರೋಚ್ ಮಾಡಿದಾಗ ಅವ್ರು ಒಪ್ಕೊಂಡು ಇಲ್ಲ ಮಾಡ್ತೀನಿ ಅಂತ ಹೊಸಬ್ರು ಅನ್ನೋ ಒಂದು ಇದಿಲ್ಲದೆ ಬಂದು ಮಾಡಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ DOP ಸರ್, ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ರೂ ಅಷ್ಟೇ ತುಂಬಾ ಎಲ್ಲೂ ಯಾವುದೇ ತರ ಏನು ಗಡಿಬಿಡಿ ಇಲ್ಲದೆ ತುಂಬಾ ಸಹಜವಾಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಅವ್ರವ್ರದೇ ಕರ್ತವ್ಯಗಳನ್ನ ತುಂಬಾ ಚಂದ ನಿಭಾಯಿಸಿದ್ದಾರೆ. ಸೊ ಎಂಟೈರ್ ಲವ್ ಸೀಸನ್ಸ್ ಟೀಮ್ಗೆ ನನ್ನ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಜಾಸ್ತಿ ಏನೋ ಮಾತಾಡೋದಿಲ್ಲ, ಜಸ್ಟ್ ಎಕ್ಸಾಕ್ಟ್ಲಿ ದಿಯಾ ಅವರು ಹೇಳಿದಾರೆಲ್ಲಾನು. ಏನೋ ಗೊತ್ತಿಲ್ಲದೆ ಜುಲೈ 3 ಹತ್ರ ಬರ್ತಾ ಬರ್ತಾ ಒಂದು ನರ್ವಸ್ನೆಸ್ ಫೀಲ್ ಆಗ್ತಾ ಇದೆ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಅದೇ ಸಮಯದಲ್ಲಿ ಮಾಧ್ಯಮದವ್ರು ಎಲ್ಲಾರು ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಹಿರಿಯ ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇವ್ರು ಕೊಡ್ತಿರುವಂತಹ ಪ್ರೋತ್ಸಾಹ ನೋಡಿ ಸ್ವಲ್ಪ ಖುಷಿ ಆಗ್ತಾ ಇದೆ, ಮನ್ಸು ಹಗರ ಆಗ್ತಾ ಇದೆ. ಅಂಡ್ ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು, ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರಿಗೂ ನಮಸ್ಕಾರಗಳು. ಜುಲೈ 3 ನಮ್ಮ ಸಿನಿಮಾ ಲವ್ ಸೀಸನ್ಸ್ ರಿಲೀಸ್ ಆಗ್ತದೆ. ಗೆಲ್ಲೋ ಒಂದ್ ಕಡೆ ಭಯ ಇತ್ತು, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಬಟ್ ನಮ್ಮ ಜಯತೀರ್ಥ ಸರ್ ಅವ್ರು ಹೇಳಿದ ಹಾಗೆ ಭಯ ಬಿಡಿ ಅಂತ ಹೇಳಿದ ತಕ್ಷಣ ನನಗೆ ಎಲ್ಲೋ ಒಂದ್ ಕಡೆ ಓಕೆ ಅವರಿಂದ ಇನ್ಸ್ಪಿರೇಷನ್ ತಗೊಂಡ ಹಾಗಾಯ್ತು. ಬಿಕಾಸ್ ಪ್ರಯತ್ನ ನಾವು ಪಟ್ಟಿದ್ದೀವಿ, ಫಲನ ನಾವು ದೇವರಿಗೆ ಬಿಡಬೇಕು ಅಂತ ಭಗವಂತನ ಹೇಳಿದಾನೆ. ಸೊ ನಮ್ಮ ಅಭಿಮಾನಿ ದೇವರುಗಳು ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಹಾಗೆ ಡೈರೆಕ್ಟರ್ ಕೃದ್ವಿಕ್ ಅವರ ಒಟ್ಟಿಗೆ ಕೆಲಸ ಮಾಡಿದ್ದು ನಂಗೆ ತುಂಬಾ ಖುಷಿ ಇದೆ. ಬಿಕಾಸ್ ಅವರು ಎಲ್ಲಾದ್ರಲ್ಲೂ ತುಂಬಾ ಪರ್ಟಿಕ್ಯುಲರ್ ಇದ್ರು, ಅದು ಹೀಗೆ ಆಗ್ಬೇಕು, ಹಿಂಗೆ ಬರಬೇಕು ಅಂತ. ಅದಲ್ಲದೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಾಸ್ಟಿಂಗ್ ಮೀ. ಆ್ಯಂಡ್ ಅಫ್ಕೋರ್ಸ್ ನಾನು ಸಂಗೀತ ಅನಿಲ್ ಮೇಡಮ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನಾನು ಕಿರುತೆರೆಯಿಂದ ಹಿರಿತೆರೆಗೆ ಬರ್ತಾ ಇರೋದು. ಸೊ ನನ್ನ ಸೀರಿಯಲ್ ಪಯಣದಲ್ಲಿ ಸಂಗೀತ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ಬಹಳ ಖುಷಿ ಇದೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ನನ್ನ ವರ್ಕ್ ನೋಡಿ ಅವರು ನನ್ನ ಪ್ರೊಫೈಲ್ನ ಅವರಿಗೆ ಶೇರ್ ಮಾಡಿ ಓಕೆ ಲುಕ್ ಟೆಸ್ಟ್ ಎಲ್ಲ ಆಗಿ ಸೊ ಈ ತರ ನಾನು ಬಂದಿದ್ದು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ಚಂದನ ಅವರಾಗಿರ್ಬೋದು, ದಿಯಾ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ಬಹಳ ಖುಷಿ ಇದೆ. ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ಗೂ ಕೂಡ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕ್ಷಮಿಸಿ, ಸ್ವಲ್ಪ ಲೇಟಾಗಿ ಬಂದೆ. ಆ್ಯಕ್ಚುಲಿ ನಾನು ಓದಿದ್ದೆಲ್ಲ ಮಲ್ಲೇಶ್ವರಮಲ್ಲೇ, ಬಟ್ ಅವಾಗ ಇಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಈಗ ನಾನೇ ಡ್ರೈವ್ ಮಾಡ್ಕೊಂಡು ಬರೋದಿಲ್ಲ, ತುಂಬ ಕಷ್ಟ ಆಯಿತು ಆ ಟ್ರಾಫಿಕಲ್ಲಿ, ಪಾರ್ಕಿಂಗಲ್ಲಿ ಒದ್ದಾಡ್ಬಿಟ್ಟೆ. ಬಟ್ ಹಾಗಾಗಿ ಚೂರು ಲೇಟ್ ಆಯಿತು, ಸಾರಿ. ಲವ್ ಸೀಸನ್ ಆ್ಯಕ್ಚುಲಿ ನಾವೆಲ್ಲ ಹೀರೋಯಿನ್ ಆಗಿದ್ದಾಗ ಈ ಥರ ಏನದು ಫಸ್ಟ್ ಲುಕ್ ಅಂತೆ, ಟ್ರೈಲರ್ ಅಂತೆ ಏನೂ ಇರಲಿಲ್ಲ. ಇದೆಲ್ಲ ನಮಗೆಲ್ಲ ಹೊಸದು ಆ್ಯಕ್ಚುಲಿ. ಆಮೇಲೆ ಈಗಿನ ಹುಡುಗಿರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮೈಕಲ್ಲಿ. ನಮಗೆಲ್ಲ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಗೊತ್ತು, ಬಟ್ ಮೈಕ್ ಮುಂದೆ ಮಾತಾಡೋದು ತುಂಬ ಕಷ್ಟ. ಬಟ್ ಈಗಿನ ಹುಡುಗಿರು ಎಷ್ಟು ಮಾತಾಡ್ತಾರೆ, ಎಷ್ಟು ಸಹಜವಾಗಿ ಮಾತಾಡ್ತಾರೆ. ಹೀಗೆ ಕ್ಯಾಮ್ರಾ ಮುಂದೆ ಮಾತಾಡೋದು ಹಂಗೆ ಡೈಲಾಗ್ ಇರುತ್ತೆ, ಹಂಗೆ ಖುಷಿ ಆಗುತ್ತೆ. ಒಳ್ಳೇದಾಗಲಿ ನಿಮಗೆಲ್ಲ. ಬಟ್ ಲವ್ ಸೀಸನ್ ಕಾರ್ತಿಕ್ ತುಂಬ ಒಳ್ಳೆ ಡೈರೆಕ್ಟ್ರಪ್ಪ ನೀವು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿದ್ದು.
ತುಂಬ ಕಂಫರ್ಟಬಲ್ ಆಗಿತ್ತು. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಡೆಡಿಕೇಶನ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಕಂಪ್ಲೀಟ್ಲಿ ಹೋಮ್ವರ್ಕ್ ಮಾಡಿದ್ರು ಕಾರ್ತಿಕ್. ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಅಷ್ಟೇ ನಮ್ಮನ್ನು ಒಂದು ಸೀನಿಯರ್ ಆರ್ಟಿಸ್ಟ್ ಅಂತ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮೊಂದು ಒಳ್ಳೆತನಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ನಾನು ಮಂಜುನಾಥ್ ಸರ್, ಪ್ರೊಡ್ಯೂಸರ್, ನಮ್ಮ ರಮೇಶ್ ಸರ್ ಹೇಳಿದಾಗೆ ಅವರು ಹೀರೋ, ಇವರೇ ಮೇಡಮೇ ಹೀರೋಯಿನ್ ಆಗ್ಬೋದು. ಅಷ್ಟು ಚೆನ್ನಾಗಿದ್ದಾರೆ ಇಬ್ಬರು. ಅಷ್ಟೇ ಒಳ್ಳೆ ಮನಸ್ಸಿದೆ. ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇಲ್ಲಿಂದ ಯೋಚನೆ ಮಾಡಿದ್ದಾರೆ, ಇಲ್ಲಿಂದ ಯೋಚನೆ ಮಾಡಿಲ್ಲ ಅನ್ನೋದು ಗೊತ್ತಾಗತ್ತೆ. ಮೊದಲಿಗೆ ಕ್ಷಮೆ ಇರಲಿ, ದಯವಿಟ್ಟು ಒಬ್ಬ ಪ್ರೊಡ್ಯೂಸರ್ ಒಂದು ಪ್ರೆಸ್ ಮೀಟಿಗೆ ಲೇಟಾಗಿ ಬಂದೆ. ಟ್ರಾಫಿಕ್ ಜಾಮ್ ಕೊರತೆ, ಸ್ವಲ್ಪ ಏನೋ ನಂದು ಪರ್ಸನಲ್ ಕೆಲಸ ಇತ್ತು. ಈಗ ಅಲ್ಲ ಇಲ್ಲ, ಸುಳ್ಳು ಹೇಳ್ಕೊಡ್ದು, ನಿಜಾನೇ ಹೇಳ್ಬೇಕು. ಯಾಕಂದ್ರೆ ಎಲ್ಲರೂ ಸರ್ ಅನುಭವಿಗಳು ಸರ್ ಮುಂದೆ ಕೂತಿರ್ತಾರೆ ಸರ್. ಒಂದು ನನಗೆ ಬೇಜಾರಾಗ್ತಾ ಇದೆ, ಮಂಡ್ಯ ರಮೇಶ್ ಸರ್ ಅವರು ದೊಡ್ಡ ಕಲಾವಿದರು. ನನ್ನ ಮಗ ಕೂಡ ಅಲ್ಲೇ ತರಬೇತಿ ಕೊಟ್ಟು ಮೈಸೂರು ನಟನದಲ್ಲಿ. ಎರಡನೇದಾಗಿ ಜಯತೀರ್ಥ ಸರ್ ಒಳ್ಳೆ ಡೈರೆಕ್ಟರ್ ಅಂತ ಕೇಳಿದ್ದೀನಿ, ಪೂರ್ತಿಯಾಗಿ ಇದು ಮಾಡಲಿಲ್ಲ. ಅವರು ಭಾಷಣ ಕೇಳಲಿಲ್ಲ, ಇನ್ನು ಉಳಿದೋದೆಲ್ಲ ಕೇಳಿದ್ದೆ ನಾನು. ಅದು ಬೇಜಾರಾಗ್ತಾ ಇದೆ. ಮತ್ತೆ ಇನ್ನೊಂದು ಅವಕಾಶ ಇನ್ನೊಂದು ಸಿನಿಮಾಗೆ ಸಿಗ್ಲಿ ಸರ್, ನಾನು ಕೇಳ್ತೀನಿ. ಸಾರಿ, ಇದನ್ನ ವಿಡಿಯೋದಲ್ಲಿ ನೋಡ್ತೀನಿ ಸರ್. ಖಂಡಿತವಾಗ್ಲೂ ಇದು NR ಸ್ಟುಡಿಯೋಸ್ ಸಂಸ್ಥೆ ನಿಲ್ಲೋದಲ್ಲ, ಖಂಡಿತವಾಗಿ. ಹೌದು, ಸಕ್ಸಸ್ ಮೀಟ್ಗೂ ಬರ್ಬೇಕಾಗುತ್ತೆ. ಮಾಡ್ತೀವಿ ಸರ್, ಖಂಡಿತವಾಗ್ಲೂ ಮಾಡ್ತೀವಿ ಸರ್. ನಿಮ್ಮನ್ನೇ ನೀವು ಬನ್ನಿ, ನೀವು ಸಹಕಾರ ಕೊಟ್ಟ ನೀವೇ ಇರ್ಲಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಮಗನ ಪ್ರತಿ ಸುದ್ದಿಗೋಷ್ಠಿಯಲ್ಲೂ ತುಂಬಾ ಚೆನ್ನಾಗಿ ಹೀರೋಸ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಶೂಟ್ ಮಾಡಿ ತೋರಿಸ್ತಾ ಇದ್ದೀರಿ. ಸ್ವಲ್ಪ ಪ್ರಚಾರ ಆಗ್ತಾ ಇದೆ. ಇನ್ಮೇಲೆ ಸಿನಿಮಾ ರಿಲೀಸ್ ಜುಲೈ ರಿಲೀಸ್ 3 ದಯವಿಟ್ಟು ನಿಮ್ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ, ಇದಕ್ಕೆ ಆತಂಕ ಮಾತಾಡಕ್ ಆಗ್ತಾ ಇಲ್ಲ. 2 ಪಾಯಿಂಟ್ ಅಲ್ಲಿ ಮುಗಿಸ್ಬಿಡ್ತೀನಿ. ನನ್ನ ಮಗ ಮುಕುಂದ ರಾಮಸ್ವಾಮಿ ಲವ್ ಸೀಸನ್ ಸಿನಿಮಾ ಇಷ್ಟಪಟ್ಟು ಮಾಡಿದ್ದಾನೆ. ಹಾಗೆ NR ಸ್ಟುಡಿಯೋಸ್ ಅಲ್ಲಿ ನಮ್ಮದೇ ಸಂಸ್ಥೆ ಆದಂತ NR ಸ್ಟುಡಿಯೋಸ್ ಅಲ್ಲಿ ನಮ್ಮದೇ ನಿರ್ಮಾಣ ಸಂಸ್ಥೆ ಆಗಿದೆ. ಹಾಗಾಗಿ ಲವ್ ಸೀಸನ್ ಸಿನಿಮಾ ಜೊತೆ ಟ್ಯಾಗ್ ಲೈನ್ ಹೊಂದಿದೆ, ಅಮರ ಮಧುರ ಪ್ರೇಮ ಅಂತ. ಪ್ರಪಂಚದಲ್ಲಿ ಎಲ್ಲಕ್ಕೂ ಮೀರಿದ್ದು ಅಮರ ಮಧುರ ಪ್ರೇಮ. ಒಂದು ಅರ್ಥ ಹೇಳಬೇಕು ಅಂದ್ರೆ, ಒಂದು ಪ್ರೀತಿ, ಒಂದು ಪ್ರೇಮ, ಒಂದು ವಿಶ್ವಾಸ. ಇದಕ್ಕೆ ಈ ಸಿನಿಮಾ ನೋಡಿದ್ರೆ ಗಂಡ ಹೆಂಡತಿಗಾಗ್ಲಿ, ಲವರ್ಸ್ಗಾಗ್ಲಿ ಈ ಪ್ರೀತಿ ಮೇಲೆ ತುಂಬಾ ವಿಶ್ವಾಸ, ತುಂಬಾ ಗೌರವ ಇರುತ್ತೆ. ಈ ಸಿನಿಮಾ ನೋಡೋದ್ ಕೊನೆಯಲ್ಲಿ ನೀವು ಹೇಳ್ತೀರಾ, ಇದೊಂದು ಹೇಳ್ಬೇಕು. ಎರಡನೇದಾಗಿ ಟೀಸರ್ ಹಾಡುಗಳು ಈಗಾಗಲೇ ರಿಲೀಸ್ ಆಗಿದೆ. 2 ಮಾತಲ್ಲಿ ಮುಗಿಸ್ಬಿಡ್ತೀನಿ. ಈಗ ಟೀಸರು ನೀವೆಲ್ಲ ನೋಡಿದಿರಿ, ಈಗ ಹಾಡುಗಳು ಕೂಡ ನೀವೆಲ್ಲ ಕೇಳಿದಿರಿ ಅನ್ಸ್ಕೊಳುತ್ತೆ. ಒಳ್ಳೆ ಪ್ರತಿಕ್ರಿಯೆ, 3 ಹಾಡನ್ನು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಎಲ್ರಿಗೂ ಧನ್ಯವಾದಗಳು. ಹಾಗೆ ನಿಮ್ ಕಡೆಯಿಂದ ಸ್ವಲ್ಪ ಸಹಕಾರ, ಇನ್ನ ಸ್ವಲ್ಪ ನಿಮ್ ಕಡೆಯಿಂದ ಸ್ವಲ್ಪ ಪ್ರಚಾರ ಆಗ್ಬೇಕು. ನಾನು ನಿಮ್ಮಲ್ಲಿ ಇನ್ನೊಂದು ಕೇಳ್ಕೊಳ್ತಾ ಇದ್ದೀನಿ. ಈಗ ಜುಲೈ 3 ಟ್ರೈಲರ್ ರಿಲೀಸ್ ಇದೆ. ಟ್ರೈಲರ್ ಇವತ್ತು ರಿಲೀಸ್ ಇದೆ. ಹಾಗೆ ನಮ್ಮ ಮುಕುಂದ್ಗೆ ಹುಟ್ಟುಹಬ್ಬ ಇವತ್ತು 24ನೇ ತಾರೀಕು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಕುಂದ್. ಒಳ್ಳೇದಾಗ್ಲಿ, ಇನ್ನಷ್ಟು ಸಿನಿಮಾಗಳು ಮಾಡೋ ಶಕ್ತಿ ಆ ದೇವ್ರು ನಿನಗೆ ಕೊಡ್ಲಿ ಅಂತ ನನ್ನ ಕಡೆಯಿಂದ ಪ್ರೀತಿಯಿಂದ ಹಾರೈಸ್ತೇನೆ.